ಬೆಳಗಾವಿಯಲ್ಲಿ ಪೆಟ್ರೋಲ್ ಡೀಸೆಲ್ಗಾಗಿ ಮುಗಿ ಬೀಳ್ತಾ ಇದ್ದಾರೆ ಜನ. ಬೆಳಗಾವಿ ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳು ಫುಲ್ ರಶ್ ಆಗಿಬಿಟ್ಟಿದೆ. 3 ರಾಜ್ಯಗಳ ಗಡಿ ಭಾಗ ಬೆಳಗಾವಿ. ಪ್ರವಾಸಿಗರು ಕೂಡ ಬರ್ತಾರೆ ಅಲ್ಲಿಗೆ. ಬಂದು ರಾಜ್ಯಕ್ಕೆ ಎಂಟ್ರಿ ಆಗೋದು, ರಾಜ್ಯದಿಂದ ಹೊರಗಡೆ ಹೋಗೋದು, ಅವರ ವೆಹಿಕಲ್ಗಳಿಗೆ ಪೆಟ್ರೋಲ್ ಡೀಸೆಲ್ ಬೇಕಲ್ಲ, ಅದೆಲ್ಲ ತುಂಬಿಸ್ಕೊಳ್ತಾರೆ ಅಲ್ಲಿ. ಬಟ್ 4-5 ದಿನಗಳ ಕಾಲ ಪೆಟ್ರೋಲ್ ಸಿಗೋದಿಲ್ಲ ಅನ್ನೋ ಮೆಸೇಜ್ ಹೋಯ್ತಂತೆ. ಹೀಗಾಗಿ ಬೆಳಗಾವಿ ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳು ಫುಲ್ ರಶ್ ಆಗಿಬಿಟ್ಟಿದೆ. ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯೂ. ದ್ವಿಚಕ್ರ ವಾಹನಗಳ ಸಂಖ್ಯೆ ಬಹಳ ದೊಡ್ಡದಾಗಿದೆ. ಒಂದು ಕಡೆ ಗಾಡಿಗಳಿಗೆ ಫುಲ್ ಟ್ಯಾಂಕ್ ಪೆಟ್ರೋಲನ್ನು ತುಂಬಿಸ್ಕೊಳ್ಳೋದು, ಮತ್ತೊಂದು ಕಡೆ ಬಾಟಲ್ಗಳಲ್ಲೂ ಕೂಡ ಪೆಟ್ರೋಲ್ನ ಸಂಗ್ರಹ ಮಾಡಿಕೊಳ್ಳೋ ಅಂಥ ಪ್ರಕ್ರಿಯೆಗೆ ಬೆಳಗಾವಿ ಜನ ಈಗ ಮುಂದಾಗಿದ್ದಾರೆ. ಯಾರೋ ಹೇಳಿದ್ದಾರೆ 3-4 ದಿನಗಳ ಕಾಲ ಪೆಟ್ರೋಲ್ ಸಿಗಲ್ಲ ಅಂತ. ಹೀಗಾಗಿ ಆತಂಕಗೊಂಡಂಥ ಜನ ಏಕಾಏಕಿ ಪೆಟ್ರೋಲ್ ಬಂಕ್ಗಳತ್ತ ಮುಗಿಬಿದ್ದಿದ್ದಾರೆ. ಉದ್ದನೆಯ ಸಾಲು, ಸವಾರರ ಪರದಾಟ, ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೋಬೇಕು. ಜೊತೆಗೆ ವಾಕ್ವಾದ, ನಮ್ಮ ಗಾಡಿ ಫಸ್ಟ್ ಬಂತು, ನಮ್ಮ ಗಾಡಿ ಫಸ್ಟ್ ಬಂತು, ನಾನು ಫಸ್ಟ್ ಹಾಕಿಸ್ಕೋಬೇಕು ಅಂತ. ಬೆಳಗಾವಿಯ ಅಜಾಮ್ ನಗರ್, ವೈಭವ್ ನಗರ್, ಕೊಲ್ಲಾಪುರ ಸರ್ಕಲ್, ನೆಹರು ನಗರ್, ಸೇಟ್ ಪೆಟ್ರೋಲ್ ಬಂಕ್, ವೈಭವ ಗಾಂಧಿ ನಗರ, ಚೆನ್ನಮ್ಮ ಸರ್ಕಲ್, ಹೀಗೆ ನಗರದಲ್ಲಿ ಪೆಟ್ರೋಲ್ಗಾಗಿ ಜನ ಮುಗಿ ಬೀಳ್ತಾ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಜನರನ್ನ ನಿಯಂತ್ರಣಕ್ಕೆ ತರಕ್ಕೆ ಆಗ್ತಾ ಇಲ್ಲ. ಪೆಟ್ರೋಲ್ ಬಂಕ್ ಸಿಬ್ಬಂದಿ ಪರದಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಅಭಾವ ಇಲ್ಲದೆ ಇದ್ದರೂ ಜನ ಭೀತಿಗೊಳಗಾಗಿ, ಆತಂಕಕ್ಕೊಳಗಾಗಿ, ಯಾರೋ ಹಬ್ಸಿರೋ ಅಂಥ ಮೆಸೇಜಿಂದ ಎಲ್ಲರೂ ಕೂಡ ತಮ್ಮ ತಮ್ಮ ದ್ವಿಚಕ್ರ ವಾಹನಗಳನ್ನು ತೆಗೆದುಕೊಂಡು ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದಾರೆ. ಈಗಾಗಲೇ ಹೇಳಿದ್ನಲ್ಲ, ಕೊಲ್ಲಾಪುರ ಸರ್ಕಲ್ ಇರ್ಬೋದು, ಅಜಾಮ್ ನಗರ್, ರಾಣಿ ಚೆನ್ನಮ್ಮ ಸರ್ಕಲ್, ನೆಹರು ನಗರ, ಹೀಗೆ ಬೆಳಗಾವಿಯಲ್ಲಿ ಎಲ್ಲೆಲ್ಲ ಪೆಟ್ರೋಲ್ ಬಂಕ್ಗಳಿದೆಯೋ ಅಲ್ಲೆಲ್ಲ ಕೂಡ ಇದೇ ಪರಿಸ್ಥಿತಿ. ಸಾಲುಗಟ್ಟಿ ನಿಂತುಬಿಟ್ಟಿದೆ ವಾಹನಗಳು, ದ್ವಿಚಕ್ರ ವಾಹನಗಳು. ಒಂದು ಕಡೆ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೋಬೇಕು, ಮತ್ತೊಂದು ಕಡೆ 4-5 ದಿನ ಸಿಗಲ್ಲ ಅನ್ನೋ ಆತಂಕದ ಹಿನ್ನೆಲೆಯಲ್ಲಿ ಬಾಟಲ್ಗಳಲ್ಲೂ ಕೂಡ ಪೆಟ್ರೋಲ್ನ ತುಂಬಿಸ್ಕೋಬೇಕು. ಈ ರೀತಿ ಮಾಡ್ತಾ ಇದ್ದಾರೆ ಜನ.